ಸೊ ಡಾಕ್ಟರ್, ಡೆಲಿವರಿ ಆದ್ಮೇಲೆ ಬರೋ ಬ್ಯಾಕ್ ಪೈನ್ನ ಪ್ರಿವೆಂಟ್ ಮಾಡೋಕೆ ಏನಾದರೂ ಟಿಪ್ಸ್ ಕೊಡ್ಬೋದಾ? ಓಕೆ, ಈಗ ಬ್ಯಾಕ್ ಪೇನ್ ಬರೋದಕ್ಕೆ ವೇರಿಯಸ್ ಕಾಸಸ್ ಇದೆ. ಒನ್ ಆಫ್ ದ ಕಾಸ್ ಇಸ್ ಪ್ರೆಗ್ನೆನ್ಸಿ ಟೈಮಲ್ಲಿ 9 ತಿಂಗಳಲ್ಲಿ ಬಾಡಿಯಲ್ಲಿ ಬಹಳ ಚೇಂಜಸ್ ಆಗಿರುತ್ತೆ. ಅಂದರೆ ಲಿಗಮೆಂಟ್ ಸ್ಟ್ರೆಚ್ ಆಗಿರುತ್ತೆ, ಮಸಲ್ ಸ್ಟ್ರೆಚ್ ಆಗಿರುತ್ತೆ. ಇದೆಲ್ಲ ವಾಪಸ್ ರಿವರ್ಟ್ ಬ್ಯಾಕ್ ಆಗಬೇಕು, ನಾರ್ಮಲ್ಗೆ ಬರಬೇಕಂತಂದರೆ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಫಸ್ಟ್ 6 to 8 weeks ಇಸ್ ವೆರಿ ಕ್ರೂಷಿಯಲ್ ಪೀರಿಯಡ್ ವೇರ್ ಅದೆಲ್ಲ ನಾರ್ಮಲೈಸ್ ಆಗಿ ಬ್ಯಾಕ್ ಟು ನಾರ್ಮಲ್ ಬರೋದಕ್ಕೆ. ಅದ್ರ ಜೊತೆಗೆ ಪೋಸ್ಟ್ ಡೆಲಿವರಿ ಏನಾಗುತ್ತೆ, ಮಗುಗೆ ಹಾಲು ಕುಡಿಸೋದಕ್ಕೆ ತುಂಬ ಹೊತ್ತು ಕೂತ್ಕೊಂಡಿರ್ತಾರೆ ಅಥವಾ ಬೆಂಡ್ ಮಾಡಿ ಕೂತ್ಕೊಂಡು ಫೀಡ್ ಮಾಡ್ತಿರ್ತಾರೆ, ಕರೆಕ್ಟಾಗಿ ಬ್ಯಾಕ್ ಸಪೋರ್ಟ್ ತೊಗೊಳ್ತಿರಲ್ಲ. ಅದರಿಂದ ಏನಾಗುತ್ತೆ, ಬ್ಯಾಕ್ ಬೋನ್ಸ್ಗೆ ಮತ್ತು ಬ್ಯಾಕ್ ಮಸಲ್ಸ್ಗೆ ಸ್ಟ್ರೈನ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಬ್ಯಾಕ್ ಪೇನ್. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ತಾಯಿ ಹಾಲು ಕುಡಿಸ್ತಿರ್ಬೇಕಂದ್ರೆ, ಅಂದರೆ ಹಾಲು ಪ್ರೊಡ್ಯೂಸ್ ಮಾಡ್ತಿರ್ಬೇಕಂದ್ರೆ ದೆಲ್ ಬಿ ಲಾಟ್ ಆಫ್ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ತಾಯಿಯಲ್ಲಿ. ಸೊ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಡೆಲಿವರಿ. ಯೂಶಲಿ ನಾವು 3 months ಕ್ಯಾಲ್ಶಿಯಂ ಆ್ಯಂಡ್ ಐರನ್ ಪೋಸ್ಟ್ ಡೆಲಿವರಿ ಅಡ್ವೈಸ್ ಮಾಡ್ತೀವಿ. ಬಟ್ ಕ್ಯಾಲ್ಶಿಯಂ ಬೇಕಂದರೆ ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋ ತಾಯಂದಿರು ಬೇಕಂದರೆ ಕಂಪ್ಲೀಟ್ 6 months ತೊಗೊಂಡ್ರು ಬಹಳ ಒಳ್ಳೆಯದು. ಇದೇ ರೀತಿ ದೆರ್ ಆರ್ ಲಾಟ್ ಆಫ್ ವೇರಿಯಸ್ ರೀಸನ್ಸ್ ಬ್ಯಾಕ್ ಪೇನ್ ಬರೋದಕ್ಕೆ. ಸೊ ಐಡಿಯಲಿ ಬೆಟರ್ ಟು ಕನ್ಸಲ್ಟ್ ಅನ್ ಆಬ್ಸ್ಟಿಟಿಷಿಯನ್ ಅಥವಾ ಆರ್ಥೋಪೆಡಿಷನ್ನ ಮೀಟ್ ಮಾಡಿದ್ರೆ ಅವರು ಕರೆಕ್ಟ್ ಸೊಲ್ಯೂಷನ್ನ ಕೊಡ್ತಾರೆ. ಅದಕ್ಕೆ ಕಾಸ್ ಯಾವ ಕಾರಣದಿಂದ ಆಗ್ತಿದೆ, ಬ್ಯಾಕ್ ಬೋನ್ ಸ್ಟ್ರೈನ್ ಆಗಿರೋದ್ರಿಂದನ ಅಥವಾ ಮಸಲ್ ಸ್ಪ್ಯಾಸಮ್ ಇಂದಾನ ಏನು ಅಂತ ಕಾರಣ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಹಾಕಿದಾಗ ಅದಕ್ಕೆ ಕ್ಯೂರ್ ಡೆಫಿನೆಟ್ಲಿ ಸಿಗುತ್ತೆ.